ಘಟ್ಟಗಳ ಹೊನ್ನಿನ ಹೃದಯದಲ್ಲಿ ಮಂಜಿನ ಮುಸುಕಿನ ಹಿಂದೆ ಒಂದು ಶಿಖರವು ತನ್ನ ಅದ್ಭುತವನ್ನು ಬಿಚ್ಚಿಡದೆ ನಿಂತಿದೆ. ಹಾದಿ ಆರಂಭದಲ್ಲಿ ನಿರಾಳವಾಗಿ ಸಾಗುವ ದಟ್ಟ ಕಾಡುಗಳು, ಹಕ್ಕಿಗಳ ಕಲರವ, ಹಸಿರು ತಂಪಿನ ಗಾಳಿ, ಆಮೇಲೆ ನಮ್ಮ ಶಕ್ತಿಯನ್ನು ಪರೀಕ್ಷಿಸುವ ಬಂಡೆ ಏರುಗಳು ಮತ್ತು ಕಷ್ಟಕರವಾದ ಏರಿಗೆಯ ಕೊನೆಯ ಹೆಜ್ಜೆಗಳು. ಪ್ರತಿ ಹೆಜ್ಜೆಯು ಪ್ರಕೃತಿಯ ಗುಟ್ಟನ್ನು ತೆರೆದಿಡುತ್ತದೆ. ಮೇಲ್ಭಾಗ ತಲುಪಿದಾಗ ಅನಂತ ಪರ್ವತಗಳ ಸರಪಳಿಗಳು ನಮ್ಮ ಕಣ್ಣ ಮುಂದೆ ಬಿಚ್ಚಿಕೊಳ್ಳುತ್ತವೆ. ಜನರು ಇದನ್ನು ಎತ್ತಿನ ಭುಜ ಎಂದು ಕರೆಯುತ್ತಾರೆ. ಫ್ರೈಡೇ ಕೆಲಸ ಮುಗಿಸ್ಕೊಂಡು ನಮ್ಮ ಆಫೀಸ್ ಗ್ಯಾಂಗ್ನ ಎತ್ತಾಕೊಂಡು ಈಗ ಎತ್ತಿನ ಭುಜ ಟ್ರೆಕ್ ಮಾಡಕ್ಕೆ ಹೊರಟಿದ್ದೀನಿ. ನೋಡ್ಬೋದು ನನ್ನ ಹಿಂದೆಗಡೆ ಸೈನ್ಯ ಬರ್ತಾ ಇದೆ. ಸೊ ಮಕ್ಕಳು ಕೂಡ ಇದ್ದಾರೆ, 3 ಜನ. ನೋಡೋಣ ಹೆಂಗಿರುತ್ತೆ ಅಂತ. ಅರ್ಲಿ ಮಾರ್ನಿಂಗು ವೆದರ್ ಅಂತೂ ಸಿಕ್ಕಾಬಟ್ಟೆ ಸೂಪರಾಗಿದೆ. ಮಳೆ, ಫಾಗು ಮಸ್ತಾಗಿದೆ. ಇದು ಆ್ಯಕ್ಚುಯಲ್ ಟ್ರೆಕ್ ಸ್ಟಾರ್ಟ್ ಹಿಂಗೆ ಇರಬೇಕು. ನೋಡೋಣ ಬನ್ನಿ ಮುಂದೆ ಹೆಂಗಿರುತ್ತೆ ಅಂತ. ಟಿ ಮಾಡಿಕೊಂಡು ರಾತ್ರಿ 11 ಗಂಟೆಗೆ ಬೆಂಗಳೂರಿನಿಂದ ಹೊರಟು ಬೆಳಗಿನ ಜಾವ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಪಟ್ಟಣದ ಉರುಬಾಗಿ ಅನ್ನೋ ಈ ಒಂದು ಸಣ್ಣ ಗ್ರಾಮಕ್ಕೆ ಬಂದು ರೀಚ್ ಆದ್ವಿ. ಫಸ್ಟೇ ಬುಕ್ ಮಾಡ್ಕೊಂಡಿದ್ದಂತಹ ಕಾಸಿ ವೈಬ್ಸ್ ಇರೋ ಈ ಗ್ರೀನ್ ನೆಸ್ಟ್ ಹೋಮ್ ಸ್ಟೇಗೆ ಚೆಕ್ ಇನ್ ಆದ್ವಿ. ಟೀಮ್ ಎಲ್ರೂ ಫ್ರೆಶ್ ಅಪ್ ಆಗಿ ಕಲರ್ಫುಲ್ ಆಗಿ ರೆಡಿಯಾಗಿ ಫುಲ್ ಹೈ ಎನರ್ಜಿಯಿಂದ ಈ ಗ್ರೂಪ್ ಫೋಟೋನ ಕ್ಲಿಕ್ ಮಾಡಿಕೊಂಡು ಬೈರಾಪುರ ಕಡೆಗೆ ಸ್ಟಾರ್ಟ್ ಆದ್ವಿ. ಈ ಹೋಮ್ ಸ್ಟೇ ಇಂದ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಕೇವಲ 60 ಕಿಲೋಮೀಟರ್. ಹೋಮ್ ಸ್ಟೇ ಅಂತೂ ಸಿಂಪ್ಲಿ ಸೂಪರ್ ಅಂತಾನೆ ಹೇಳ್ಬೋದು. ಡೀಟೇಲ್ಸ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡೋದನ್ನ ಮರಿಬೇಡಿ. ಇನ್ನು ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ ರೀಚ್ ಆಗ್ತಾ ಇದ್ದಂಗೆನೆ ನಿಮ್ಗೆ ಸ್ಟಾರ್ಟಿಂಗ್ ನಲ್ಲಿ ಕ್ಯಾಂಟೀನ್ ಇರುತ್ತೆ. ಇಲ್ಲಿ ಬಿಸಿಯಾಗಿ ನಾವು ಇಡ್ಲಿ ತಿಂದ್ವಿ. ಮತ್ತೆ ಇಲ್ಲಿ ರೈನ್ ಕೋಟ್ ಕೂಡ ಅವೈಲೇಬಲ್ ಇದೆ. ಇನ್ ಕೇಸ್ ಯಾರಾದ್ರೂ ಮರ್ತ್ ಬಂದಿದ್ರೆ, ತಗೊಂಡ್ ಬರ್ದಿರಾ ಇದ್ರೆ ಇಲ್ಲಿ ರೈನ್ ಕೋಟ್ ಅವೈಲೇಬಲ್ ಇರುತ್ತೆ, ಪರ್ಚೇಸ್ ಮಾಡ್ಬೋದು. ಕರ್ನಾಟಕದ ಯಾವುದೇ ಟ್ರೆಕ್ ಮಾಡ್ಬೇಕಾದ್ರೂ ಗವರ್ನಮೆಂಟ್ ನ ಅಫಿಷಿಯಲ್ ವೆಬ್ಸೈಟ್ ಆದ ಅರಣ್ಯ ವಿಹಾರದಲ್ಲಿ ಹೋಗಿ ಟೈಮ್ ಸ್ಲಾಟ್ ಸೆಲೆಕ್ಟ್ ಮಾಡ್ಕೊಂಡು ಟಿಕೆಟ್ಸ್ ನ ಬುಕ್ ಮಾಡ್ಕೋಬೇಕಾಗತ್ತೆ. ಇನ್ನ ಟಿಕೆಟ್ ಬುಕ್ ಮಾಡ್ಕೊಳ್ಳುವಾಗ ನಿಮ್ ಹೆಸರು, ಫೋನ್ ನಂಬರು, ಹಾಗೆ ಯಾವ್ದಾದ್ರು ಗವರ್ನಮೆಂಟ್ ID ಮತ್ತೆ ನಿಮ್ ವಯಸ್ಸು ಬಂದು 12 ವರ್ಷ ಮೇಲ್ಪಟ್ಟಿದ್ರೆ ಮಾತ್ರನೇ ಆನ್ಲೈನ್ ನಲ್ಲಿ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ನೆನಪಿರ್ಲಿ, ಆಫ್ಲೈನ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ಬಂದು ಟಿಕೆಟ್ಸ್ ತಗೊಂತೀವಿ ಅಂದ್ರೆ ಆತರ ಫೆಸಿಲಿಟಿ ಇಲ್ಲ. ಆನ್ಲೈನ್ ಅಲ್ಲಿ ಟಿಕೆಟ್ಸ್ ಬುಕ್ ಮಾಡ್ಕೊಂಡೆ ತಗೊಂಡ್ ಬರ್ಬೇಕಾಗತ್ತೆ. ಮತ್ತೆ ನೀವು ಯಾವ ID ಪ್ರೂಫ್ ಕೊಟ್ಟಿರ್ತೀರೋ ಅದನ್ನ ಹಾರ್ಡ್ ಕಾಪಿ ಆಗಿರ್ಲಿ ಇಲ್ಲ ಒರಿಜಿನಲ್ ಕಾಪಿ ಆಗಿರ್ಲಿ ಕ್ಯಾರಿ ಮಾಡಿ. ಮಳೆ ಇಲ್ಲ ಈಗ. ಇಷ್ಟೊತ್ತು ಜೋರಾಗಿತ್ತು ಮಳೆ, ಈಗ ಮಳೆ ಇಲ್ಲ. ಅಂದ್ರೆ ಜೋರಾಗಿ ಅಂದ್ರೆ ಡ್ರಿಸಲ್ ಆಗ್ತಾ ಇತ್ತು. ನಮ್ಮ ಅನುಷಾ ಅವ್ರದ್ದು ಫಸ್ಟ್ ಟ್ರೆಕ್ಕಿಂಗ್ ಇದು. ಅನುಷಾ ಹೆಂಗಿದೆ ಇಲ್ಲಿವರೆಗೂ ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿದೆ. ಜಸ್ಟ್ ವೇಟಿಂಗ್ ಫಾರ್ ದ ಡೆಸ್ಟಿನೇಷನ್ ಪಾಯಿಂಟ್ ಮೇಲೆ. ಇಲ್ಲಿವರೆಗೂ ಡಿಫಿಕಲ್ಟ್ ಅನ್ನಿಸ್ತಾ? ಇಲ್ಲ, ವೆರಿ ಈಸಿ. ಸಿಂಪಲ್. ನಾವು ನೋಡಿ ಮಕ್ಕಳು ಕೂಡ ಮಾಡ್ತಾ ಇದ್ದಾರೆ. ನೋಡಿ ನಮ್ಮ ಮೇಘ ಅವರು ನಿಧಾನಕ್ಕೆ ಬರ್ತಾ ಇದ್ದಾರೆ. ಎಷ್ಟು ಡಿಟರ್ಮೈನ್ ಅಂದರೆ ನಮ್ಮ ಮೇಘ. ಹುಷಾರಿಲ್ಲ ಫುಲ್ಲು ಪಾಪ, ಕೆಮ್ಮು ಅಷ್ಟಿದ್ರೂ ಬಿಡ್ದಿರ ಟ್ರೆಕ್ ಮಾಡೋಕ್ಕೆ ಬಂದವ್ರು ನಮ್ಮ ಜೊತೆ. ನಿಧಾನ. ಇನ್ನ ನಾವು ಫಸ್ಟ್ ವ್ಯೂ ಪಾಯಿಂಟ್ಗೆ ರೀಚ್ ಆದ್ವಿ. ನೋಡ್ಬೋದು ಭುಜದ ವ್ಯೂ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಇಲ್ಲಿಂದ ಅಂತ. ಇನ್ನು ಇಲ್ಲಿಂದ ನಮ್ಮ ಟ್ರೆಕ್ ಅಂತೂ ದಟ್ಟವಾದ ಕಾಡಿನ ಮಧ್ಯೆ ಸಾಗುತ್ತಾ ಹೋಗುತ್ತೆ.
ನಮ್ಮ ಜೊತೆ 3 ಜನ ಮಕ್ಕಳಿದ್ರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ದೊಡ್ಡವ್ರಿಗಿಂತ ಮಕ್ಕಳೇ ಫುಲ್ ಹೈ ಎನರ್ಜಿಯಿಂದ ಟ್ರೆಕ್ ಮಾಡ್ತಿದ್ರು, ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ. ನೋಡ್ಬೋದು ನೀವಿಲ್ಲಿ ಮಧ್ಯೆ ಮಧ್ಯೆ ಮರಗಳು ಬಿದ್ದೋಗಿದೆ. ಬಟ್ ಈ ನ್ಯಾಚುರಲ್ ಆಗಿ ಬಿದ್ದಿರೋ ಮರಗಳನ್ನ ಕ್ರಾಸ್ ಮಾಡ್ತಾ ಹೋಗೋದ್ರಲ್ಲಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ನೋಡಿ ಈ ಮರದ ಮೇಲೆ ಫುಲ್ ಮಶ್ರೂಮ್ಗಳು ಬೆಳ್ಕೊಂಡ್ಬಿಟ್ಟಿದೆ. ನೆನಪಿರ್ಲಿ, ಇದು ತಿನ್ನಕ್ಕೆ ಸೂಕ್ತವಲ್ಲ. ಕಾಡ್ನಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಆದಷ್ಟು ನಾವು ಇಂಥದ್ರಿಂದ ದೂರ ಇರೋದೇ ಒಳ್ಳೇದು. ಯಾಕಂದ್ರೆ ಎಷ್ಟೋ ಮರ ಗಿಡಗಳ ಬಗ್ಗೆ ನಮ್ಗೆ 0 ನಾಲೆಜ್ ಇರುತ್ತೆ. ಸೊ ಆದಷ್ಟು ದೂರ ಇರೋದೇ ಒಳ್ಳೇದು. ಇನ್ನು ಇಲ್ಲಿಂದ ನಮ್ಮ ದಾರಿ ಅಂತೂ ಚಿಕ್ಕದಾಗ್ತಾ ಹೋಗುತ್ತೆ. ಬಗ್ಗಿ ಬಗ್ಗಿ ನಡೆಯುವಂತಹ ಪರಿಸ್ಥಿತಿ. ಇನ್ನು ನಾವು ಸೆಕೆಂಡ್ ವ್ಯೂ ಪಾಯಿಂಟ್ಗೆ ರೀಚ್ ಆದ್ವಿ. ಇಲ್ಲಂತೂ ವ್ಯೂ ಅದ್ಭುತವಾಗಿದೆ. ಏನೇ ಹೇಳಿದ್ರು ಮಾನ್ಸೂನ್ ಟ್ರೆಕ್ಸ್ ಕೊಡೋಂತಹ ಮಜ್ಜಾನೇ ಬೇರೆ ರೀ. ಇನ್ನ ನಮ್ಮ ಟೀಮ್ ಅಂತೂ ಫುಲ್ ಸ್ನಾಕ್ಸ್ ನ ಪ್ಯಾಕ್ ಮಾಡ್ಕೊಂಡ್ ಬಂದಿದ್ರು. ಸ್ವಲ್ಪ ಹೊತ್ತಿಲ್ ಕುತ್ಕೊಂಡು ಸ್ನಾಕ್ಸ್ ತಿಂತಾ ಈ ವ್ಯೂಸ್ ನ ನೋಡ್ಕೊಂಡು ಫುಲ್ ಮಜಾ ಮಾಡಿದ್ವಿ. ಇನ್ನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಎತ್ತಿನ ಭುಜದ ಕೊನೆಯ ಸ್ಟ್ರೆಚ್. ಸಿಕ್ಕಾಪಟ್ಟೆ ಸ್ಟೀಪ್ ಆಗಿರುತ್ತೆ. ಈ ಲಾಸ್ಟ್ ಸ್ಟ್ರೆಚ್ ತುಂಬಾ ಕಷ್ಟ. ಇದಕ್ಕೆ ಮುಂಚೆ ಮಾಡಿದ್ದೆಲ್ಲ ತುಂಬಾ ಸಿಂಪಲ್ ಅಂಡ್ ಈಸಿ ಆಗಿತ್ತು. ಮತ್ತೆ ಕಾಡೊಳಗಡೆ ನಾವು ಆರಾಮಾಗಿ ಎಂಜಾಯ್ ಮಾಡ್ತಾ ಇಲ್ಲಿವರೆಗೂ ರೀಚ್ ಆದ್ವಿ. ಬಟ್ ಇವಾಗಿಂದ ಅಂತೂ ಬಂಡೆಗಳನ್ನ ಹತ್ಕೊಂಡು ಮಾಡ್ಕೊಂಡು ಈ ಸ್ವಲ್ಪ ಮಳೆ ಬಂದಿರೋದ್ರಿಂದ ಎಲ್ಲ ಸ್ಲಿಪ್ಪರಿ ಆಗಿದೆ. ಹುಷಾರಾಗಿ ಕೇರ್ಫುಲ್ ಆಗಿ ಹೋಗ್ಬೇಕು. ನಮ್ಮ ಜೊತೆ ಮಕ್ಕಳು ಬೇರೆ ಇದ್ದಾರೆ. ಆರಾಮಾಗಿ ಸ್ವಲ್ಪ ಟೈಮ್ ತಗೊಂಡು ನಿಧಾನವಾಗಿ ಹತ್ತಿ ಸಮ್ಮಿಟ್ನ ರೀಚ್ ಆಗೋಣ.
ಫೈನಲಿ ಟಾಪಿಗೆ ರೀಚ್ ಆದ್ವಿ. ನಮ್ಮ ಟೀಮ್ ಅಂತೂ ಫುಲ್ ಕ್ರೇಜಿಯಾಗಿ ಹೋಗಿದ್ದಾರೆ. ನಿಜವಾಗ್ಲೂ 360 ಡಿಗ್ರಿ ವ್ಯೂ ಇಲ್ಲಿಂದ. ಈ ಕ್ಯಾಮ್ರಾ ಏನು ಜಸ್ಟಿಸ್ ಮಾಡ್ತಿದ್ಯೋ ಗೊತ್ತಿಲ್ಲ. ನಾವು ಕಣ್ಣಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗ್ತಿಲ್ಲ ನನ್ನ ಕೈಯಲ್ಲಿ. ಅಷ್ಟು ಸುಂದರವಾಗಿದೆ ವ್ಯೂಸ್ ಇಲ್ಲಿಂದ. ನಿಜವಾಗ್ಲೂ ನಾವಿಲ್ಲಿ ನೋಡ್ತಾ ಇರೋ ಅಂದಾನ ಮಾತಲ್ಲಿ ವರ್ಣಿಸೋದು ತುಂಬಾ ಕಷ್ಟ. ಕ್ಯಾಮ್ರಾನು 100% ಜಸ್ಟಿಸ್ ಮಾಡೋದಿಲ್ಲ. ಅಷ್ಟು ಸುಂದರವಾಗಿದೆ ಜಾಗ. ಪ್ರತಿಯೊಬ್ಬರು ಬರಲೇಬೇಕು. ಇದು ತುಂಬ ಕರ್ನಾಟಕದಲ್ಲೇ ಚಿಕ್ಕ ಟ್ರೆಕ್ ಅಂತಲೇ ಹೇಳ್ಬೋದು. ಲಾಸ್ಟ್ ಒಂದು ಸ್ಟ್ರೆಚ್ ಮಾತ್ರ ಸ್ವಲ್ಪ ಕಷ್ಟ ಇದೆ ಅಷ್ಟೇ ಹೊರತು ನೀವು ನೋಡಿದ್ರಲ್ಲ ನಮ್ಮ ಜೊತೆ ಇರೋ ಮಕ್ಕಳೇ ಹತ್ತಿದ್ದಾರೆ. ಸೊ ಯಾರು ಬೇಕಾದರೂ ಮಾಡ್ಬೋದು, ಮೈಂಡ್ ಸೆಟ್ ಇರಬೇಕಷ್ಟೇ. ಸೊ ಡೆಫಿನೆಟ್ ಆಗಿ ಈ ಜಾಗನ ವಿಸಿಟ್ ಮಾಡಲೇಬೇಕು ಪ್ರತಿಯೊಬ್ಬ ಕನ್ನಡಿಗರು. ಇನ್ನು ಇಲ್ಲಿಂದ ಪಕ್ಕದಲ್ಲೇ ಫೇಮಸ್ ಆಗಿರುವಂತಹ ಬೆಟ್ಟದ ಭೈರವೇಶ್ವರದ ದೇವಸ್ಥಾನಕ್ಕೆ ಬಂದ್ವಿ. ಕ್ರೌಡ್ ಅಂತೂ ಫುಲ್ಲಾಗೇ ಇತ್ತು, ಆದ್ರೂ ಒಂಥರ ಪೀಸ್ಫುಲ್ ಆಗಿತ್ತು ಅಂತಾನೆ ಹೇಳ್ಬೋದು. ಫೋಟೋಗಳು ತಕ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲಿಂದ ಹೊರಟು ದಾರಿನಲ್ಲಿ ರೋಡ್ನಲ್ಲೇ ಟಾರ್ಪಲ್ ಹಾಕೊಂಡು ಹೋಮ್ ಸ್ಟೇಯಿಂದ ಪ್ಯಾಕ್ ಮಾಡ್ಕೊಂಡು ಬಂದಿದ್ದು ಊಟನ ತಿನ್ಕೊಂಡು ರೋಡ್ನಲ್ಲಿ ಕ್ರೇಜಿಯಾಗಿ ವಿಡಿಯೋಗಳು ತಕೊಂಡು ರೀಲ್ಸ್ಗಳು ಮಾಡಿಕೊಂಡು ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡಿದ್ವಿ. ಹಲೋ, ಇನ್ನು ಏನ್ ನೋಡ್ತಿದ್ದೀರಾ? ನೆಕ್ಸ್ಟ್ ವೀಕೆಂಡ್ ಪ್ಲಾನ್ ಮಾಡ್ಕೊಂಡು ಬ್ಯಾಕ್ ಪ್ಯಾಕ್ ಹಾಕೊಂಡು ಬಂದ್ಬಿಡಿ ಟ್ರೆಕ್ಗೆ. ನಾನು ನೆಕ್ಸ್ಟ್ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಅಂಡ್ ಟೇಕ್ ಕೇರ್.